ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೊಂದು ಎಲಿಗೆಂಟ್ ಅಂದರೆ ರಿಚ್ ಲುಕ್ ಕೊಡುವಂಥ ಒಂದು ಬ್ಲೌಸ್ ತೊಗೊಂಬಂದಿದ್ದೀನಿ. ಇದನ್ನು ನೀವು ಒಮ್ಮೆ ಹೊಲಿಸಿಟ್ಕೊಂಡ್ಬಿಟ್ರೆ ಯಾವ ಸಿಲ್ಕ್ ಸೀರೆ ಆಗಲಿ, ರೇಷ್ಮೆ ಸೀರೆ ಆಗಲಿ, ಯಾವುದೇ ವರ್ಕಿಂಗ್ ಸೀರೆ ಆಗಲಿ, ಯಾವ್ದು ಬೇಕಾದರೂ ನೀವು ಇದನ್ನು ವೇರ್ ಮಾಡ್ಕೋಬೋದು. ಒಂದು ಸತಿ ಇದನ್ನು ಸ್ಟಿಚ್ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ವರ್ಕ್ ಅಂತೂ ಹೇಳಲೇಬೇಡಿ, ಅಷ್ಟೊಂದು ಚೆನ್ನಾಗಿದೆ. ಇದರಲ್ಲಿ ಗೋಲ್ಡನ್ನು, ವೈಟು, ಆಮೇಲೆ ಬೀಡ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಯಾವುದೇ ಬ್ಲ್ಯಾಕು ಅದ್ರ ರೀತಿ ಏನೂ ಇಲ್ಲ. ನಾನು ನನ್ನದು ಒಂದೆರಡು ಸೀರೆ ಇತ್ತು, ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೆ. ಬಟ್ ಇದು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಬ್ಲೌಸ್ ಪೀಸ್ ಎಲ್ಲ ಕಡಿಮೆ ಇದ್ದರೆ ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ನೋಡಬೇಕಂತೇಳಿ ತರಿಸ್ಕೊಂಡಿದ್ರೆ ಆರಾಮಾಗಿ ನಾವು ಅಂದರೆ ಕಾಲೇಜ್ ಹುಡುಗಿಯರಿಂದ ವುಮೆನ್ಸು, ಆಮೇಲೆ ಏಜ್ ಆದವರು, ಹೆಣ್ಮಕ್ಳು ಯಾರು ಬೇಕಾದ್ರೂ ಇದನ್ನು ಹೊಲಿಸ್ಕೋಬೋದು. ಯಾಕಂತಂದರೆ ಅದನ್ನು ಆಲ್ಮೋಸ್ಟ್ ಅರ್ಬಿ ಅಷ್ಟು ಇಟ್ಕೊಂಡೆ ಅವರು ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ವರ್ಕ್ ನೋಡಬೇಕು ನೀವು. ಇದನ್ನೇ ನಾವು ಹೊರಗಡೆ ಸ್ಟಿಚ್ ಮಾಡ್ಸೋಕೆ ಹೋದರೆ 5,000ವರೆಗೂ ಆಲ್ಮೋಸ್ಟ್ ಚಾರ್ಜ್ ಮಾಡ್ತಾರೆ. ಬಟ್ ಈ ಒಂದು ಬ್ಲೌಸ್ ಪೀಸ್ ನಿಮಗೆ ಮೀಶೋನಲ್ಲಿ 1,200 ಒಳಗಡೆ ಸಿಗ್ತಾಯಿದೆ. ಅಷ್ಟೊಂದು ಚೆನ್ನಾಗಿದೆ. ಫ್ಯಾಬ್ರಿಕ್ ಆಗಲಿ, ಡಿಸೈನ್ ಆಗಲಿ, ಮತ್ತು ಫಿನಿಶಿಂಗ್ ಕೂಡ ಇದರಲ್ಲಿ ಯಾವುದೇ ಇದು ಮಾಡಿಲ್ಲ. ಅವರು ತುಂಬ ಚೆನ್ನಾಗಿರೋ ಬೀಡ್ಸ್ನ ಯೂಸ್ ಮಾಡಿಕೊಂಡು ಆರಿ ವರ್ಕ್ನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಬ್ಲೌಸ್ ಪೀಸನ್ನು ನೀವು ಬೈ ಮಾಡಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲಿ ಹೋಗಿ ನೀವು ಬೈ ಮಾಡ್ಕೋಬೋದು. ಆಲ್ಮೋಸ್ಟ್ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ. ನೀವು ವೆಯ್ಟ್ ಮಾಡ್ತಾಯಿದ್ರೆ ಹೋಗಿ ಬೈ ಮಾಡ್ಕೊಂಬಿಡಿ. ಇದು ಬಂದುಬಿಟ್ಟು ಕೆಳಗಡೆದು ಸ್ಲೀವ್ಸು, 2 ಸ್ಲೀವ್ಸು, ಆಮೇಲೆ ಇದು ಫ್ರಂಟ್ ವರ್ಕು, ಬ್ಯಾಕ್ ವರ್ಕು 4 ಕೂಡ ಕೊಟ್ಟಿದ್ದಾರೆ. ಬಟ್ ಒಂದೊಂದು ಡೌಟ್ ಇರುತ್ತೆ ನೋಡಿ, ಹೆಂಗೆ ಮಾಡ್ತಾರೋ ಹೇಗಿಲ್ಲೋ ಅಂತ ಹೇಳಿ. ಬಟ್ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಸಿಕ್ಕಿ ಆಗ್ತಾಯಿಲ್ಲ. ಯಾಕಂದರೆ ಒಂದೊಂದು ಮಡ್ಚ್ಕೊಂಡ್ರೆ ಮಡ್ಚಂಗೆ ಇಲ್ಲ ಬಟ್ಟೆ. ಸೊ ಇದು ಹಾಗಿಲ್ಲ, ಪೂರ್ತಿ ಸ್ಮೂತ್ ವರ್ಕ್ ಮಾಡಿದ್ದಾರೆ. ಅಷ್ಟೇ ಫಿನಿಶಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ ಎಲಿಗೆಂಟ್ ಕೂಡ ಇದೆ. ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋದಾದರೆ ವೇರ್ ಮಾಡಿಕೊಂಡ್ರೆ ನಾವು ಸಿಂಪಲ್ ಸ್ಯಾರಿ ಮೇಲೇನೂ ನಾವು, ಆಮೇಲೆ ಸಿಲ್ಕ್ ಸ್ಯಾರಿ, ಬಾರ್ಡರ್ ಸ್ಯಾರಿ ಎಲ್ಲ ಇರುತ್ತೆ ನೋಡಿ, ಅದ್ರ ಮೇಲೆ ಆರಾಮಾಗಿ ವೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಮಡ್ಚ್ಕೊಂಡು ಅದು ಅಂಟ್ಕೊತಾ ಇಲ್ಲ ಒಂದಕ್ಕೊಂದು. ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಆ ರೀತಿ ಏನೂ ಇಲ್ಲ, ನಾವು ಆರಾಮಾಗಿ ಅದನ್ನು ಮಡ್ಚ್ಕೊಂಡು ಬ್ಲೌಸು ಇಟ್ಕೋಬೋದು. ಇಂಥದ್ದು ಏನಾಗುತ್ತೆ ಅಂತಂದರೆ ಒಂದು ಸತಿ ನಾವು ಸ್ಟಿಚ್ ಮಾಡ್ಕೊಂಡಿಟ್ರೆ ಅಯ್ಯೋ ಪದೇ ಬ್ಲೌಸ್ ನಾವು ಸ್ಟಿಚ್ ಮಾಡಿಸಿಲ್ವಲ್ಲ ಅನ್ನೋ ಟೆನ್ಷನ್ ಒಂದಿರುತ್ತೆ. ಸೊ ಹಾಗಾಗಿ ಆ ಟೆನ್ಷನ್ನ ತಪ್ಪಿಸ್ಕೊಳ್ಳೋಕ್ಕೆ ಇಂಥದ್ದೊಂದು ಹೊಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ, ಇದು ಆಲ್ಮೋಸ್ಟ್ ಎಲ್ಲ ಗ್ರೀನ್ ಕಲರ್ ಸ್ಯಾರಿ ಆಗಲಿ, ಆಮೇಲೆ ಗೋಲ್ಡನ್ನು, ಈ ರೀತಿದಕ್ಕೆಲ್ಲ ಆರಾಮಾಗಿ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಬಟ್ ವರ್ಕ್ ಅಂತೂ ಹೆವಿ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಈ ಒಂದು ಬ್ಲೌಸ್ ಪೀಸ್ನ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದು ಸತಿ. ಇದನ್ನು ನಾನು ಮೀಶೋದಲ್ಲಿ ತರಿಸಿದ್ದು, ತುಂಬ ಹುಡುಕ್ಬಿಟ್ಟು ತರಿಸಿದ್ದೀನಿ. ಸೊ ನಿಮಗೂ ಇಷ್ಟ ಅಂತಂದರೆ ಹೋಗಿ ಬೈ ಮಾಡ್ಕೊಳ್ಳಿ.